Hi everyone, I am Manjunatha SV, Assistant Professor in Department of Commerce, Sri Vivekananda Degree College, Chintamani. It is the third video on GST Acts chapter. Let us discuss a few definitions in this video. The first definition is supply. Supply and supply includes all the form of supply of goods or services or both, such as ಸಪ್ಲೈ ಅಂತ ಹೇಳಿದ್ರೆ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಅಥವಾ ಎರಡೂ ಸಹ ಸೇರಿಸಿ ನೀವು ಸಪ್ಲೈ ಮಾಡ್ತಿದ್ದೀರಾ. ಯಾವ ಮ್ಯಾನರ್ ಅಲ್ಲಿ ಅಂತ ಹೇಳಿದ್ರೆ ಸೇಲ್ ಮಾಡುವಂಥದ್ದು ಇರ್ಬೋದು ಅಥವಾ ಟ್ರಾನ್ಸ್ಫರ್ ಮಾಡುವಂಥದ್ದು ಇರ್ಬೋದು, ಬಾರ್ಟರ್ ಸಿಸ್ಟಮ್ನ ಫಾಲೋ ಆಗುವಂಥದ್ದು ಇರ್ಬೋದು, ಎಕ್ಸ್ಚೇಂಜ್ ಮಾಡುವಂಥದ್ದು ಇರ್ಬೋದು, ಲೈಸೆನ್ಸ್ ಕೊಡ್ತಕ್ಕಂಥದ್ದು, ರೆಂಟಲ್ ಅಂಡ್ ಲೀಸ್ ಆರ್ ಡಿಸ್ಪೋಸಲ್ ಮೇಡ್ ಆರ್ ಅಗ್ರೀಡ್ ಟು ಬಿ ಮೇಡ್ ಫಾರ್ ಎ ಕನ್ಸಿಡರೇಷನ್. ಸೊ ಇನ್ ಎನಿ ಫಾರ್ಮ್ ನೀವು ಸಪ್ಲೈ ಮಾಡ್ತಿದ್ದೀರಾ ಗೂಡ್ಸ್ನ ಸರ್ವಿಸಸ್ನ ಅಂತ ಕರೆದಾಗ ಅದು ಸಪ್ಲೈ ಅಂತಾನೆ ಕರಿತೀವಿ. ಯಾರು ಮಾಡ್ತಾರೆ? ಬೈ ಎ ಪರ್ಸನ್ ಇನ್ ದ ಕೋರ್ಸ್ ಆಫ್ ಬಿಸ್ನೆಸ್ ಆರ್ ಫರ್ದರೆನ್ಸ್ ಆಫ್ ಬಿಸ್ನೆಸ್. ಬಿಸ್ನೆಸ್ಗೋಸ್ಕರ ಅಥವಾ ಬಿಸ್ನೆಸ್ನ ನಡೆಸೋದಕ್ಕೋಸ್ಕರ ಅವ್ರೇನಾದ್ರು ಸಪ್ಲೈ ಮಾಡ್ತಿದ್ದಾರೆ ಅಂತ ಅಥವಾ ಈ ತರ ಆಕ್ಟಿವಿಟೀಸ್ನ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನೀವು ಸಪ್ಲೈ ಅಂತ ಕರಿಬೇಕಾಗತ್ತೆ. It also includes import of services for consideration whether or not in the course or furtherance of business. ಸೊ ನೀವು ಇಂಪೋರ್ಟ್ ಮಾಡ್ಕೊಳ್ತಿದ್ದೀರಾ ಸರ್ವಿಸಸ್ನ, ಆದರೆ ಅದು ನಿಮ್ಮ ಬಿಸ್ನೆಸ್ ಪರ್ಪಸಸ್ಗಾದ್ರೂ ಯೂಸ್ ಮಾಡಿರ್ಬೋದು ಅಥವಾ ನೀವು ಪರ್ಸನಲ್ ಪರ್ಪಸಸ್ಗಾದ್ರೂ ಯೂಸ್ ಮಾಡಿರ್ಬೋದು. ಅದನ್ನು ಸಹ ನಾವೇನಂತ ಕರಿತೀವಿ? ಸಪ್ಲೈ ಅಂತಾನೆ ಟ್ರೀಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ಡೆಫಿನೇಷನ್ ಫಾರ್ ಸಪ್ಲೈ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಕಂಪೋಸಿಟ್ ಸಪ್ಲೈ. ಕಂಪೋಸಿಟ್ ಸಪ್ಲೈ ಅಂತ ಹೇಳಿದ್ರೆ ಏನ್ ನೋಡ್ತಾ ಹೋಗೋಣ. ಸೆಕ್ಷನ್ 2 subsection 30 of the CGST Act gives composite supply means a supply made by a taxable person to a recipient. ಸಪ್ಲೈ ಅನ್ನೋದು ಯಾರು ಮಾಡ್ತಿದ್ದಾರೆ? ಟ್ಯಾಕ್ಸಬಲ್ ಪರ್ಸನ್ ಮಾಡ್ತಿದ್ದಾರೆ. ಯಾರಿಗೆ ಅಂದ್ರೆ ರಿಸೀವರ್ಗೆ. ಸೊ ವಿ ಹ್ಯಾವ್ ಎ 3 conditions here to decide the composite supply. So first condition is comprises 2 or more taxable supplies of goods or services or both. ಇಲ್ಲಿ ಕಂಪೋಸಿಟ್ ಸಪ್ಲೈ ಅನ್ಸ್ಕೊಳ್ಬೇಕು ಅಂದ್ರೆ ದೇ ಶುಡ್ ಬಿ ಎ 2 or more taxable supplies. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಟ್ಯಾಕ್ಸಬಲ್ ಸಪ್ಲೈಸ್ ಇರಬೇಕು. ಅದು ಗೂಡ್ಸ್ ಆದ್ರೂ ಆಗಿರ್ಬೋದು ಅಥವಾ ಸರ್ವಿಸಸ್ ಆದ್ರೂ ಆಗಿರ್ಬೋದು ಅಥವಾ ಎನಿ ಆಫ್ ದ ಕಾಂಬಿನೇಷನ್. ಅದ್ರಲ್ಲಿ ಯಾವ ತರ ಕಾಂಬಿನೇಷನ್? ಎರಡು ಮಿಕ್ಸ್ ಅಪ್ ಇರ್ಬೋದು ಅಥವಾ ಗೂಡ್ಸ್ ಮಾತ್ರನೇ ಅಥವಾ ಸರ್ವಿಸಸ್ ಮಾತ್ರನೇ ಅದ್ರಲ್ಲಿ ಇರ್ಬೋದು. So compulsory first condition is that there should be a 2 or more taxable supplies. Second one, there are naturally bundled and supplied in conjunction with each other. So ಇಲ್ಲಿ ಎರಡು ಅಥವಾ ಮೂರು ಪ್ರಾಡಕ್ಟ್ ಅಥವಾ ಎರಡಕ್ಕಿಂತ ಜಾಸ್ತಿ ಪ್ರಾಡಕ್ಟ್ ಅಂತ ಏನ್ ಡಿಸೈಡ್ ಮಾಡಿದ್ವಿ ಅಥವಾ ಎರಡಕ್ಕಿಂತ ಜಾಸ್ತಿ ಇರ್ತಕ್ಕಂಥ ಪ್ರಾಡಕ್ಟ್ ನ್ಯಾಚುರಲಿ ಬಂಡಲ್ಡ್ ಆಗಿರ್ಬೇಕು. ಸೊ ಅಂಡ್ ದೆನ್ ದಿಸ್ ಇಸ್ ಸಪ್ಲೈಡ್ ಆಸ್ ಇಟ್ ಈಸ್. ಅದು ಹೇಗಿದೆ ಹಾಗೆ ಅದನ್ನ ನಾವು ಸಪ್ಲೈ ಮಾಡಬೇಕಾಗತ್ತೆ. ಇನ್ ದ ಆರ್ಡಿನರಿ ಕೋರ್ಸ್ ಆಫ್ ದ ಬಿಸ್ನೆಸ್ ನ ಕೋರ್ಸ್ ಅಲ್ಲಿ ಅದು ಹೇಗಿದೆಯೋ ಹಾಗೆ ನಾವು ಸಪ್ಲೈ ಮಾಡುವಂತದ್ದಾಗಿರುತ್ತೆ. ನೆಕ್ಸ್ಟ್ ಕಂಡೀಷನ್, ಒನ್ ಆಫ್ ವಿಚ್ ಈಸ್ ಪ್ರಿನ್ಸಿಪಲ್ ಸಪ್ಲೈ. ನಾವು ಆಗ್ಲೇ ಡಿಸ್ಕಸ್ ಮಾಡಿದ್ವಿ, ಇದರಲ್ಲಿ 2 or more ಅಂತ ಡಿಸ್ಕಸ್ ಮಾಡಿದ್ವಿ. ಆ 2 or more ಅನ್ನೋ ಪ್ರಾಡಕ್ಟ್ಸ್ ಅಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಆಗಿರ್ಬೇಕಾಗಿರುತ್ತೆ. ಈ ಮೂರು ಕಂಡೀಷನ್ಸ್ ನ ಸ್ಯಾಟಿಸ್ಫೈ ಮಾಡಿದ್ರೆ ನಮ್ಗೆ ಇಲ್ಲಿ ಕಂಪೋಸಿಟ್ ಸಪ್ಲೈ ಅಂತ ಟ್ರೀಟ್ ಮಾಡ್ತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಒಂದು ಸಮರಿ ಕೊಟ್ಟಿದೆ ನೋಡಿ ಇಲ್ಲಿ. ದಿಸ್ ಮೀನ್ಸ್ in a composite supply or goods or services or both are bundled owing the naturally necessities. ನೋಡಿ ಇಲ್ಲಿ ಗೂಡ್ಸ್ ಅನ್ನೋದು ಬಂಡಲ್ ಆಗಿರೋದು ಯಾವ್ದ್ರ ಮುಖಾಂತರ? ನ್ಯಾಚುರಲ್ ಆಗಿ ಬಂಡಲ್ ಆಗಿದೆ. The elements in a composite supply are dependent on principal supply. ಏನ್ 2 or more ಸಪ್ಲೈ ಅಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಇರಬೇಕು ಅಂತ ನೋಡಿದ್ವಿ. ಆ ಪ್ರಿನ್ಸಿಪಲ್ ಸಪ್ಲೈ ಮೇಲೆ ರಿಮೈನಿಂಗ್ ಪ್ರಾಡಕ್ಟ್ಸ್ ಡಿಪೆಂಡ್ ಆಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಕಂಪೋಸಿಟ್ ಸಪ್ಲೈ. ಇದನ್ನ ಅರ್ಥ ಮಾಡ್ಕೊಳ್ಳೋಕೋಸ್ಕರ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾವೊಂದು ಮೊಬೈಲ್ನ ಆರ್ಡರ್ ಮಾಡಿದಾಗ ಒಂದು ಮೊಬೈಲ್ ಬಾಕ್ಸ್ ಅಲ್ಲಿ, ಆ ಬಾಕ್ಸ್ ಅಲ್ಲಿ ಮೊಬೈಲು ಇರುತ್ತೆ, ದೆನ್ ಆಸ್ ವೆಲ್ ಆಸ್ ಅದಕ್ಕೆ ಸೂಟ್ ಆಗ್ತಕ್ಕಂಥ ಚಾರ್ಜರು ಸಹ ಕೊಟ್ಟಿರ್ತಾರೆ. ಹಾಗಾದ್ರೆ ನೋಡಿ ಇಲ್ಲಿ ಎರಡು ಸಪ್ಲೈ ಇದೆ, ರೈಟ್? ಒನ್ ಈಸ್ ಮೊಬೈಲ್ ಫೋನ್, ಅನದರ್ ಒನ್ ಈಸ್ ಚಾರ್ಜರ್. ಸೊ ಈ ಎರಡರಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಮೈನ್ ವ್ಯಾಲ್ಯೂ ಯಾವ್ದು ಜಾಸ್ತಿ ಇರುತ್ತೆ? ಮೊಬೈಲ್ ಫೋನ್ಗೆ. ಮೊಬೈಲ್ ಫೋನ್ ಅದು ಪ್ರಿನ್ಸಿಪಲ್ ಸಪ್ಲೈ ಆಗಿರುತ್ತೆ. ನೋಡಿ, ಮೊಬೈಲ್ ಫೋನ್ ಇದ್ರೆ ಚಾರ್ಜರ್ಗೆ ವ್ಯಾಲ್ಯೂ, ಬರೀ ಚಾರ್ಜರ್ ಇಟ್ಕೊಂಡ್ರೆ ವ್ಯಾಲ್ಯೂ ಇಲ್ಲ. ಸೊ ಹಾಗಾದ್ರೆ ಚಾರ್ಜರ್ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ? ಫೋನ್ ಮೇಲೆ ಡಿಪೆಂಡ್ ಆಗಿದೆ.
ಸೊ ಅದನ್ನ ಹೇಳ್ತಿರ್ತಕ್ಕಂಥದ್ದು ಇಲ್ಲಿ. ಇದು ನ್ಯಾಚುರಲ್ ಆಗಿ ಬಂಡಲ್ ಆಗಿರ್ತಕ್ಕಂಥದ್ದು. ಕಸ್ಟಮರ್ ನನಗೆ ಬೇಕು ಅಂತ ಹೇಳಿ ನಾನು ಮಾಡಿಸ್ಕೊಂಡಿರ್ತಕ್ಕಂಥ ಸಪ್ಲೈ ಅಲ್ಲ. ಇಲ್ಲಿ ಅವೆರಡು ಸಹ ಕಂಪನಿಯಿಂದ ಬರಬೇಕಾದ್ರೆ ಅವೆರಡು ಜೊತೆಗೆ ಬಂದಿರತಕ್ಕಂಥದ್ದು. ಸಪ್ಲೈ ಅನ್ನೋದು ನ್ಯಾಚುರಲ್ ಆಗಿ ಬಂಡಲ್ ಆಗಿರಬೇಕು. ಅದರಲ್ಲಿ 2 or more ಟ್ಯಾಕ್ಸಬಲ್ ಸಪ್ಲೈ ಇರಬೇಕು. ನೋಡಿ 2 or more ಅಂತ ಹೇಳಿದ್ರೆ ಮೊಬೈಲ್ ಫೋನು, ಚಾರ್ಜರು ಇವೆರಡು ಸಹ ಕಂಪನಿಯಿಂದ ಬರಬೇಕಾದ್ರೆ ನ್ಯಾಚುರಲ್ ಆಗಿ ಬಂಡಲ್ ಆಗಿ ಬಂದಿದೆ, ಸಪರೇಟ್ ಆಗಿ ಬಂದಿಲ್ಲ, ಅವರೇ ಬಾಕ್ಸರ್ ಕೊಟ್ಟಿದ್ದಾರೆ. ದೆನ್ ಇದರಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ, ಆ ಪ್ರಿನ್ಸಿಪಲ್ ಸಪ್ಲೈ ಯಾವುದು? ಮೊಬೈಲ್ ಫೋನ್ ಆಗಿರುತ್ತೆ. So remaining ಇರತಕ್ಕಂಥ another supply is depending on the principal supply. This is called composite supply. Next definition is mixed supply. ಹಾಗೆ ನಾವು composite supply ಅಂತ ಹೇಳಿದ್ರೆ ತಿಳ್ಕೊಂಡ್ವಿ. ಈಗ ನಾವು mixed supply ಅಂತ ಹೇಳಿದ್ರೆ ತಿಳ್ಕೋಣ. So section 2 subsection 74 of CGST Act, mixed supply means ಇಲ್ಲೂ ಸಹ ಕಂಡೀಷನ್ಸ್ ಇದೆ. 2 or more individual supplies of goods or services or any combination thereof made in conjunction with each other by taxable person. ನೋಡಿ ಇಲ್ಲಿ 2 or more ಇಂಡಿವಿಜುವಲ್ ಸಪ್ಲೈಸ್ ಇರುತ್ತೆ. ಅಂದ್ರೆ ಇಲ್ಲಿ ಬಂಡಲ್ ಮಾಡಿರ್ತಕ್ಕಂಥದ್ದು ನ್ಯಾಚುರಲ್ ಅಲ್ಲ. ನೋಡಿ ಇಂಡಿವಿಜುವಲ್ ಸಪ್ಲೈಸ್, ಆ ಸಪ್ಲೈನ ಬೇಕಾದ್ರೆ ನೀವು ಇಂಡಿವಿಜುವಲ್ ಆಗಿ ಸಪ್ಲೈ ಮಾಡಬಹುದು. 2 or more ಟ್ಯಾಕ್ಸಬಲ್ ಸಪ್ಲೈ ಅಂತ ಏನ್ ಕರಿತಿದ್ರೆ ಅದು ಇಂಡಿವಿಜುವಲ್ ಸಪ್ಲೈಸ್ ಆಗಿರುತ್ತೆ. ದೆನ್ ಅದರಲ್ಲಿ ಗೂಡ್ಸ್ ಇರಬಹುದು ಅಥವಾ ಸರ್ವಿಸಸ್ ಇರಬಹುದು, ಆರ್ ಎನಿ ಕಾಂಬಿನೇಷನ್ ಇರಬಹುದು. ದೇರ್ ಆಫ್ ಮೇಡ್ ಇನ್ ಕಂಜಂಕ್ಷನ್ ವಿತ್ ಈಚ್ ಅದರ್ ಬೈ ದ ಟ್ಯಾಕ್ಸಬಲ್ ಪರ್ಸನ್. ಇಲ್ಲಿ ಎರಡೂ ಸಹ ಬಂಡಲ್ ಮಾಡಿರ್ತಕ್ಕಂಥದ್ದು ಯಾರು ಅಂದ್ರೆ ಟ್ಯಾಕ್ಸಬಲ್ ಪರ್ಸನ್. ಕಂಪನಿಯಿಂದ ಬರಬೇಕಾದ್ರೆ ಅದು ಬಂಡಲ್ ಆಗಿ ಬಂದಿಲ್ಲ, ಇಲ್ಲಿ ಟ್ಯಾಕ್ಸಬಲ್ ಪರ್ಸನ್ ಏನ್ ಮಾಡಿದ್ದಾರೆ? ಬಂಡಲ್ ಮಾಡಿದಾನೆ. ನೆಕ್ಸ್ಟ್, ಫಾರ್ ಸಿಂಗಲ್ ಪ್ರೈಸ್ ವೇರ್ ಸಚ್ ಸಪ್ಲೈ ಡಸ್ ನಾಟ್ ಕಾನ್ಸ್ಟಿಟ್ಯೂಟ್ ಎ ಕಂಪೋಸಿಟ್ ಸಪ್ಲೈ. ಇಲ್ಲಿ ಸಿಂಗಲ್ ಪ್ರೈಸ್ ಅನ್ನೋದು ಅಪ್ಲೈ ಆಗುತ್ತೆ, ಬಟ್ ಇಟ್ ಈಸ್ ನಾಟ್ ಎ ಕಾಂಪೋಸಿಟ್ ಸಪ್ಲೈ. ಕಾಂಪೋಸಿಟ್ ಸಪ್ಲೈ ತರ ಇದು ಬರೋದಿಲ್ಲ. ನೆಕ್ಸ್ಟ್ ಒನ್, ದ ಇಂಡಿವಿಜುವಲ್ ಸಪ್ಲೈಸ್ ಆರ್ ಇಂಡಿಪೆಂಡೆಂಟ್ ಫಾರ್ ಈಚ್ ಅದರ್ ಅಂಡ್ ಆರ್ ನಾಟ್ ನ್ಯಾಚುರಲಿ ಬಂಡಲ್ಡ್. ನಾವು ಆಗಲೇ 2 or more ಸಪ್ಲೈ ಅಂತ ಏನ್ ನೋಡಿದ್ವಿ, ಅದು ಇಂಡಿವಿಜುವಲ್ ಆಗಿರುತ್ತೆ. ಸೊ ಒಂದನ್ನೇ ಒಂದು ಡಿಪೆಂಡ್ ಆಗಿರೋದಿಲ್ಲ. ದೆನ್ ದಟ್ ಈಸ್ ನಾಟ್ ಎ ನ್ಯಾಚುರಲಿ ಬಂಡಲ್ಡ್. ಇದು ನ್ಯಾಚುರಲ್ ಆಗಿ ಬಂಡಲ್ ಆಗಿರೋದಿಲ್ಲ. ಟ್ಯಾಕ್ಸಬಲ್ ಪರ್ಸನ್ ಏನಿದ್ದಾರೆ ಅವರೇ ಬೇಕು ಅಂತಾನೆ ಬಂಡಲ್ ಮಾಡ್ಕೊಂಡಿರ್ತಕ್ಕಂಥದ್ದು, ನ್ಯಾಚುರಲಿ ಬಂಡಲ್ಡ್ ಅಲ್ಲ. ಎಕ್ಸಾಂಪಲ್ ತಗೊಳ್ಳೋಣ, ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಒಂದು ಬೇಕರಿಗೆ ಹೋಗ್ತೀವಿ, ಬರ್ತ್ಡೇ ಪರ್ಪಸ್ಗೋಸ್ಕರ ಒಂದು ಗಿಫ್ಟ್ ನ ರೆಡಿ ಮಾಡಿಸ್ಕೊಳ್ತೀವಿ. ಅದರಲ್ಲಿ ಕೇಕು, ಬಲೂನ್ಸು, ಕ್ಯಾಂಡೀಸ್, ಚಾಕ್ಲೇಟ್ಸ್ ಇವೆಲ್ಲಾನು ಸಹ ಮಿಕ್ಸಪ್ ಮಾಡಿ ನಾವೇ ಬಂಡಲ್ನ ಮಾಡಿಸ್ತೀವಿ. ಇದನ್ನ ನಾವೇನಂತ ಕರಿತೀವಿ? ಮಿಕ್ಸ್ಡ್ ಸಪ್ಲೈ. ಯಾಕೆ ಅಂತ ಹೇಳಿದ್ರೆ ನಾವು ಆಸ್ ಅ ಟ್ಯಾಕ್ಸಬಲ್ ಪರ್ಸನ್ ಆಗಿ ನಾವು ಬಂಡಲ್ ಮಾಡಿಸ್ಕೊಳ್ತಿರ್ತಕ್ಕಂಥದ್ದು. ಸೊ ನಮಗೆ ಚಾಕ್ಲೇಟ್ ಬೇಕು, ಕ್ಯಾಂಡಿ ಬೇಕು, ಸ್ವೀಟ್ಸ್ ಬೇಕು, ಕೇಕ್ ಬೇಕು, ಬಲೂನ್ಸ್ ಬೇಕು ಅಂತೇಳಿ ನಾವೇ ಏನ್ ಮಾಡಿದೀವಿ? ಬಂಡಲ್ ಮಾಡಿಸ್ಕೊಂಡಿದೀವಿ. ಇಟ್ ಈಸ್ ಎ ಎಕ್ಸಾಂಪಲ್ ಫಾರ್ ಮಿಕ್ಸ್ಡ್ ಸಪ್ಲೈ. ನೋಡಿ, ಬೇಕಾದ್ರೆ ಕೇಕ್ ನ ಸಪರೇಟ್ ಆಗಿ ಸೇಲ್ ಮಾಡಬಹುದು, ಬಲೂನ್ಸ್ ನ ಸಪರೇಟ್ ಆಗಿ ಸೇಲ್ ಮಾಡಬಹುದು. ಒಂದರಿಂದ ಇನ್ನೊಂದು ಪ್ರಾಡಕ್ಟ್ ಡಿಪೆಂಡ್ ಆಗಿಲ್ಲ, ಅದನ್ನ ಸಪರೇಟ್ ಆಗಿ ನಾವೇನ್ ಮಾಡ್ಬೋದು? ಸೇಲ್ ಮಾಡ್ಬೋದಾಗಿರುತ್ತೆ. ಈ ತರದನ್ನ ನಾವೇನಂತ ಕರಿತೀವಿ? ಮಿಕ್ಸ್ಡ್ ಸಪ್ಲೈ ಅಂತ ಕರಿತೀವಿ. ದಿಸ್ ಇಸ್ ನಾಟ್ ಎ ನ್ಯಾಚುರಲಿ ಬಂಡಲ್ಡ್. ಸೊ ಇದು ನ್ಯಾಚುರಲ್ ಬಂಡಲ್ ಆಗಿಲ್ಲ, ನಾವು ಬಂಡಲ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಡಯಾಗ್ರಾಮ್ ಕೊಟ್ಟಿದ್ದೀನಿ. ಇಲ್ಲೇ ಕಂಪ್ಯಾರಿಸನ್ ಮಾಡ್ಬೋದು. ಕಂಪೋಸಿಟ್ ಸಪ್ಲೈ ಅಂದ್ರೆ ಏನು, ಮಿಕ್ಸ್ಡ್ ಸಪ್ಲೈ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಸಹ ಇಲ್ಲೇ ಮಾಡ್ಬೋದಾಗಿರುತ್ತೆ. ನೋಡಿ, ಇಲ್ಲಿ ಇದು ಕಂಪೋಸಿಟ್ ಸಪ್ಲೈ ಇನ್ಫಾರ್ಮೇಶನ್, ಇದು ಮಿಕ್ಸ್ಡ್ ಸಪ್ಲೈ ಇನ್ಫಾರ್ಮೇಶನ್. ಕನ್ಸಿಸ್ಟ್ 2 ಇಲ್ಲಿ ಏನಾಗಿರುತ್ತೆ? 2 ಅಥವಾ 3 ಸಪ್ಲೈಸ್ ಇರುತ್ತೆ. ಎಕ್ಸಾಂಪಲ್ ನಾನು ಆಗ್ಲೇ ಹೇಳಿದೆ, ಮೊಬೈಲ್ ಫೋನ್ ಅಂಡ್ ಚಾರ್ಜರ್. ನೆಕ್ಸ್ಟ್ ಮಿಕ್ಸ್ಡ್ ಸಪ್ಲೈ ಏನಿರುತ್ತೆ? ಕನ್ಸಿಸ್ಟ್ 2 or more ಸಪ್ಲೈ. ಇಲ್ಲೂ ಸಹ ಅಷ್ಟೇ 2 ಅಥವಾ 3 ಸಪ್ಲೈ ಅಥವಾ 2ಕ್ಕಿಂತ ಜಾಸ್ತಿ ಸಪ್ಲೈ ಇರುತ್ತೆ. ದೆನ್ ನ್ಯಾಚುರಲಿ ಬಂಡಲ್ಡ್, ದೀಸ್ ಗೂಡ್ಸ್ ಆರ್ ನ್ಯಾಚುರಲಿ ಬಂಡಲ್ಡ್. ಕಂಪನಿಯಿಂದ ಬರಬೇಕಾದ್ರೆ ನಾವು ಒಂದೇ ಬಂಡಲ್ ಆಗಿ ಬಂದಿದೆ. ಬಟ್ ಇದು ನೋಡಿ, ನಾಟ್ ನ್ಯಾಚುರಲಿ ಬಂಡಲ್ಡ್. ಮಿಕ್ಸ್ಡ್ ಸಪ್ಲೈ ಅನ್ನೋದು ನ್ಯಾಚುರಲ್ ಆಗಿ ಬಂಡಲ್ ಆಗಿಲ್ಲ, ನಾವು ಬೇಕಾಗಿರ್ತಕ್ಕಂಥ ಪ್ರಾಡಕ್ಟ್ಸ್ ನ ಪಿಕ್ ಮಾಡಿ ನಾವು ಬಂಡಲ್ ಮಾಡಿರ್ತಕ್ಕಂಥದ್ದು. ಇನ್ ಕಂಜಂಕ್ಷನ್ ವಿತ್ ಈಚ್ ಅದರ್, ಒಂದಕ್ಕೆ ಕನೆಕ್ಷನ್ಸ್ ಅನ್ನೋದು ಇದ್ದೇ ಇದೆ. ದೆನ್ ದೋ ಕೆನ್ ಬಿ ಸಪ್ಲೈಡ್ ಇಂಡಿಪೆಂಡೆಂಟ್ಲಿ ಸ್ಟಿಲ್ ಸಪ್ಲೈಡ್ ಟುಗೆದರ್. ಇದನ್ನ ಬೇಕಾದ್ರೆ ನೀವೇನ್ ಮಾಡ್ಬೋದು? ಸಪರೇಟ್ ಆಗಿ ಬೇಕಾದ್ರೆ ನೀವು ಸೇಲ್ ಮಾಡ್ಬೋದು. ನೋಡಿ, ಚಾಕ್ಲೇಟ್ಸ್ ಸಪರೇಟ್ ಆಗಿ, ದೆನ್ ಕೇಕ್ ಸಪರೇಟ್ ಆಗಿ, ಕ್ಯಾಂಡೀಸೇ ಸಪರೇಟ್ ಆಗಿ, ಬಲೂನ್ಸೇ ಸಪರೇಟ್ ಆಗಿ ನೀವೇನ್ ಮಾಡೋದು? ಸೇಲ್ ಮಾಡಬಹುದು. ಇಲ್ಲಿ ನೀವೇನ್ ಮಾಡ್ತೀರಾ? ಒಂದಕ್ಕೆ ಡಿಪೆಂಡ್ ಆಗಿರುತ್ತೆ. ಒನ್ ಆಫ್ ವಿಚ್ ಈಸ್ ಪ್ರಿನ್ಸಿಪಲ್ ಸಪ್ಲೈ. ನೋಡಿ, ಇವೆರಡರಲ್ಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಆಗಿರುತ್ತೆ. ಯಾವುದು? ಮೊಬೈಲ್ ಫೋನ್ಸ್. ಟ್ಯಾಕ್ಸ್ ಲಯಬಿಲಿಟಿ ಶಲ್ ಬಿ ರೇಟ್ ಅಪ್ಲಿಕೇಬಲ್ ಟು ದಟ್ ಸಪ್ಲೈ ಆಫ್ ದಟ್ attract highest rate of taxes.
ನೀವು ಇಲ್ಲಿ ಮಿಕ್ಸ್ಡ್ ಸಪ್ಲೈ ಅಪ್ಲೈ ಮಾಡಬೇಕಾದ್ರೆ ಟ್ಯಾಕ್ಸ್ ರೇಟ್ ಯಾವ್ದು ತಗೊಳ್ತೀರಾ ಅಂತ ಹೇಳಿದ್ರೆ ಹೈಯೆಸ್ಟ್ ರೇಟ್. ಸರ್ ಹೆಂಗ್ ಗೊತ್ತಾಗುತ್ತೆ ಹೈಯೆಸ್ಟ್ ರೇಟ್? ಫಾರ್ ಎಕ್ಸಾಂಪಲ್ ಚಾಕ್ಲೇಟ್ಗೆ 5% ಇದೆ, ಕ್ಯಾಂಡೀಸ್ಗೆ 5% ಇದೆ ಅನ್ಕೋಣ, ಕೇಕ್ಗೆ 18% ಇದೆ ಅನ್ಕೋಣ. ಎಲ್ಲನೂ ಸಹ ಮಿಕ್ಸಪ್ ಮಾಡಿ ನೀವೇನು ಮಾಡಿದ್ರೆ ಒಂದು ಬಂಡಲ್ ಮಾಡಿದ್ರ. ಹಾಗಾದ್ರೆ 5% ಅಪ್ಲೈ ಮಾಡ್ಬೇಕಾ 18% ಅಪ್ಲೈ ಮಾಡ್ಬೇಕಾ ಟ್ಯಾಕ್ಸ್ ರೇಟು? ನಾವು ಆಗ್ಲೇ ಇಲ್ಲಿ ಡಿಸ್ಕಸ್ ಮಾಡಿದ್ವಿ ಹೈ ರೇಟ್, ಇವೆರಡರಲ್ಲಿ ಹೈ ರೇಟ್ ಆಗಿದೆ 18%. ಹಾಗಾದ್ರೆ ಎಲ್ಲದಕ್ಕೂ ಕಂಬೈನ್ ಆಗಿ ನಾವು 18% ಟ್ಯಾಕ್ಸ್ ರೇಟ್ ನ ಅಪ್ಲೈ ಮಾಡಬೇಕಾಗುತ್ತೆ. ವೆರಾಸ್ ಕಂಪೋಸಿಟ್ ಸಪ್ಲೈಗೆ ಬಂದಾಗ ಟ್ಯಾಕ್ಸ್ ಲಯಬಿಲಿಟಿ ಶಲ್ ಬಿ ರೇಟ್ ಆಫ್ ಪ್ರಿನ್ಸಿಪಲ್ ಸಪ್ಲೈ. ಇಲ್ಲಿ ನೀವು ಟ್ಯಾಕ್ಸ್ ರೇಟ್ ಯಾವ್ದರ ಬೇಸಿಸ್ ಮೇಲೆ ಅಪ್ಲೈ ಮಾಡಬೇಕು ಅಂದ್ರೆ ಇವೆರಡರಲ್ಲಿ ಯಾವ್ದು ಪ್ರಿನ್ಸಿಪಲ್? ಮೊಬೈಲ್ ಫೋನ್ ಅಥವಾ ಚಾರ್ಜರ್? ಪ್ರಿನ್ಸಿಪಲ್ ಯಾವ್ದಿದೆ? ಮೊಬೈಲ್ ಫೋನ್ ನ ಟ್ಯಾಕ್ಸ್ ರೇಟ್ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ಆಗಲೇ ಹೇಳಿದೆ ನಾನು, ಚಾರ್ಜರ್ ಸಪ್ಲೈಡ್ ಅಲಾಂಗ್ ವಿತ್ ದ ಮೊಬೈಲ್ ಫೋನ್ಸ್ ಜೊತೆ ಚಾರ್ಜರ್ ಸಪ್ಲೈ ಮಾಡ್ತಕ್ಕಂಥ ಏನಾಗಿರುತ್ತೆ ಕಂಪೋಸಿಟ್ ಸಪ್ಲೈಗೆ ಎಕ್ಸಾಂಪಲ್ ಆಗಿರುತ್ತೆ. ಎ ಗಿಫ್ಟ್ ಪ್ಯಾಕ್ comprising of chocolates, candies, sweets and balloons ಇದೇನಾಗಿರುತ್ತೆ ಮಿಕ್ಸ್ಡ್ ಸಪ್ಲೈಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ಈಗ ಮಿಕ್ಸ್ಡ್ ಸಪ್ಲೈ ಅಂದ್ರೆ ಏನು, ಕಂಪೋಸಿಟ್ ಸಪ್ಲೈ ಅಂದ್ರೆ ಏನು ಗೊತ್ತಿರುತ್ತೆ ಅನ್ಸುತ್ತೆ. ಇದರ ಮೇಲೆ ಥರ್ಡ್ ಚಾಪ್ಟರ್ ಅಲ್ಲಿ ನಿಮಗೆ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಟ್ರಾನ್ಸಾಕ್ಷನ್ಸ್ ನ ಕೊಟ್ಬಿಟ್ಟು ಇದು ಮಿಕ್ಸ್ಡ್ ಸಪ್ಲೈನಾ ಅಥವಾ ಕಂಪೋಸಿಟ್ ಸಪ್ಲೈನಾ ಹೇಳಿ, ಇದಕ್ಕೆ ಎಷ್ಟು ಟ್ಯಾಕ್ಸ್ ರೇಟ್ ಅಪ್ಲೈ ಮಾಡ್ತೀರಾ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಇಲ್ಲಿ ಕರೆಕ್ಟ್ ಆಗಿ ಇದನ್ನ ಗೊತ್ತಿದ್ರೆ ನೀವು ಅಲ್ಲಿ ಆನ್ಸರ್ ಮಾಡಬಹುದಾಗಿರುತ್ತೆ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಪ್ರಿನ್ಸಿಪಲ್ ಸಪ್ಲೈ. ಆಗ್ಲೇ ನಾನು ಹೇಳಿದೆ ಮಿಕ್ಸ್ ಕಂಪೋಸಿಟ್ ಸಪ್ಲೈಲಿ ಒಂದು ಪ್ರಿನ್ಸಿಪಲ್ ಸಪ್ಲೈ ಆಗಿರಬೇಕು ಅಂತ. ಹಾಗಾದ್ರೆ ಪ್ರಿನ್ಸಿಪಲ್ ಸಪ್ಲೈ ಅಂದ್ರೆ ಏನು? ಸೆಕ್ಷನ್ 2 ಸಬ್ಸೆಕ್ಷನ್ 90 ಆಫ್ CGST ಆಕ್ಟ್, ಪ್ರಿನ್ಸಿಪಲ್ ಸಪ್ಲೈ ಮೀನ್ಸ್ ದ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ವಿಚ್ ಕಾನ್ಸ್ಟಿಟ್ಯೂಟ್ ದ ಪ್ರಿಡಾಮಿನೆಂಟ್ ಎಲಿಮೆಂಟ್ ಆಫ್ ಕಂಪೋಸಿಟ್ ಸಪ್ಲೈ. ನೋಡಿ ಇಲ್ಲಿ ಕಂಪೋಸಿಟ್ ಸಪ್ಲೈ ಬರ್ತಕ್ಕಂಥ ಎಲಿಮೆಂಟ್ಸ್ ಅಲ್ಲಿ ಡಾಮಿನೆಂಟ್ ಯಾವ್ದು ಮಾಡುತ್ತೋ ಅದನ್ನ ನಾವಿಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ಕಂಪೋಸಿಟ್ ಸಪ್ಲೈ ಎಕ್ಸಾಂಪಲ್ ಏನು ತಗೊಂಡ್ವಿ ಆಗ್ಲೇ, ಮೊಬೈಲ್ ಮತ್ತೆ ಚಾರ್ಜರ್. ಮೊಬೈಲ್ ಡಾಮಿನೇಟ್ ಮಾಡುತ್ತಾ ಅಥವಾ ಚಾರ್ಜರ್ ಡಾಮಿನೇಟ್ ಮಾಡುತ್ತೆ? ಎರಡರಲ್ಲಿ ಮೊಬೈಲ್ ಡಾಮಿನೇಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ಇಲ್ಲ ಅಂತ ಹೇಳಿದ್ರೆ ಚಾರ್ಜರ್ಗೆ ವ್ಯಾಲ್ಯೂ ಇರೋದಿಲ್ಲ. ಸೊ ಕಂಪೋಸಿಟ್ ಸಪ್ಲೈ ಇರ್ತಕ್ಕಂಥ ಎಲಿಮೆಂಟ್ ಯಾವ್ದು ಡಾಮಿನೇಟ್ ಮಾಡುತ್ತೋ ಅದನ್ನ ನೀವೇನಂತ ಕರಿತೀರಾ? ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀರಾ. ಅಂಡ್ to which any other supply forming a part of the composite supply is ancillary. ಅದರ ಜೊತೆಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆನ್ಸಿಲರಿ ಪ್ರಾಡಕ್ಟ್ ಆಗಿ ಅಥವಾ ಆನ್ಸಿಲರಿ ಸಪ್ಲೈ ಆಗಿ ಬರುತ್ತೆ ಇನ್ ಕೇಸ್ ಆಫ್ ಕಂಪೋಸಿಟ್ ಅಲ್ಲಿ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಯಾವ ವ್ಯಾಲ್ಯೂ ಅಥವಾ ಯಾವ ಸಪ್ಲೈ ನಿಮ್ಮ ಕಂಪೋಸಿಟ್ ಸಪ್ಲೈ ಅಲ್ಲಿ ಡಾಮಿನೇಟ್ ಮಾಡುತ್ತೋ ಅದನ್ನ ನಾವೇನಂತ ಕರಿತೀವಿ? ಇಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಎಕ್ಸೆಂಪ್ಟ್ ಸಪ್ಲೈ. ಎಕ್ಸೆಂಪ್ಟ್ ಸಪ್ಲೈ ಅಂದ್ರೆ ಏನು ನೋಡ್ತೋಣ. Section 2 subsection 47 of CGST Act, exempt supply means supply of any goods or services or both which attracts nil rate of tax or which may be wholly exempt from the tax under section 11 or exempt under section 6 of Integrated Goods and Service Tax Act and includes non-taxable supplies. ನೋಡಿ ಎಕ್ಸೆಂಪ್ಟೆಡ್ ಸಪ್ಲೈ ಅಂತ ಹೇಳಿದ್ರೆ ಎಲಿಮೆಂಟ್ಸ್ ಇದೆ ಇದರಲ್ಲಿ ನಿಲ್ ರೇಟ್ ಟ್ಯಾಕ್ಸ್ ಇರ್ತಕ್ಕಂಥದ್ದು. ನಿಲ್ ರೇಟ್ ಟ್ಯಾಕ್ಸ್ ಇರ್ತಕ್ಕಂಥದ್ದು ಎಕ್ಸೆಂಪ್ಟೆಡ್ ಸಪ್ಲೈ ಆಗಿರುತ್ತೆ. ಅಥವಾ ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸಸ್ ಅಂಡರ್ ಸೆಕ್ಷನ್ 11 ಆಫ್ CGST ಆಕ್ಟ್. CGST ಆಕ್ಟ್ ಸೆಕ್ಷನ್ 11 ನ ಪ್ರಕಾರ ಎಕ್ಸೆಂಪ್ಟ್ ಅಂತ ಯಾವ ಗೂಡ್ಸ್ ಹೇಳ್ತಾರೋ ಅದು ಎಕ್ಸೆಂಪ್ಟ್ ಸಪ್ಲೈ ಆಗಿರುತ್ತೆ. ಅಥವಾ ಅಂಡರ್ ಸೆಕ್ಷನ್ 6 ಆಫ್ ಇಂಟಿಗ್ರೇಟೆಡ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ IGST ಆಕ್ಟ್ ನ ಪ್ರಕಾರ ಯಾವ ಸಪ್ಲೈಸ್ ಎಕ್ಸೆಂಪ್ಟ್ ಸಪ್ಲೈ ಅಂತ ಹೇಳ್ತಾರೋ ಅದು ಎಕ್ಸೆಂಪ್ಟೆಡ್ ಸಪ್ಲೈ ಆಗಿರುತ್ತೆ. ಅಂಡ್ ಇನ್ಕ್ಲೂಡ್ಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈಸ್. ನಾನ್ ಟ್ಯಾಕ್ಸಬಲ್ ಸಪ್ಲೈಸ್ ಯಾವ ಇದೆಯೋ ಅದನ್ನು ಸಹ ಎಕ್ಸೆಂಪ್ಟೆಡ್ ಸಪ್ಲೈ ಅಂತಾನೆ ಕರಿತೀವಿ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಡಯಾಗ್ರಾಮ್ ಇದೆ ನೋಡಿ. ಎಕ್ಸೆಂಪ್ಟ್ ಸಪ್ಲೈ ಅಂತ ಹೇಳಿದ್ರೆ ನೋಡಿ, ಎಕ್ಸೆಂಪ್ಟ್ ಸಪ್ಲೈ ಮೀನ್ಸ್ ಸಪ್ಲೈ ಅಟ್ರಾಕ್ಟಿಂಗ್ ನಿಲ್ ರೇಟ್ ಟ್ಯಾಕ್ಸಸ್. ನಿಲ್ ರೇಟ್ ಅಟ್ರಾಕ್ಟ್ಸ್ ಮಾಡ್ತಕ್ಕಂಥ ಟ್ಯಾಕ್ಸಸ್. Then supply wholly exempt from CGST Act section 11 ನ ಪ್ರಕಾರ CGST ಆಕ್ಟ್ ಅಲ್ಲಿ ಯಾವ ಎಕ್ಸೆಂಪ್ಟ್ ಇರುತ್ತೋ ಅದನ್ನು ಸಹ ಎಕ್ಸೆಂಪ್ಟ್ ಸಪ್ಲೈನೇ. IGST ಆಕ್ಟ್ ಸೆಕ್ಷನ್ 6 ನ ಪ್ರಕಾರ ಯಾವ ಯಾವ್ದು ಎಕ್ಸೆಂಪ್ಟ್ ಇರುತ್ತೋ ಅದನ್ನು ಸಹ ಎಕ್ಸೆಂಪ್ಟೆಡ್ ಸಪ್ಲೈನೇ. ಇದರ ಜೊತೆಗೆ ಯಾವುದು ನಾಟ್ ಟ್ಯಾಕ್ಸಬಲ್ ಸಪ್ಲೈ ಸಹ ಎಕ್ಸೆಂಪ್ಟ್ ಸಪ್ಲೈ ಆಗಿರುತ್ತೆ. ಈ ಡಯಾಗ್ರಾಮ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾನು ಇಲ್ಲೇನ್ ಮಾಡಿದ್ದೀನಿ, ಸೆಂಟೆನ್ಸ್ ವೈಸ್ ಪ್ರೆಸೆಂಟ್ ಮಾಡಿದ್ದೀನಿ ನೋಡಿ. ಸಪ್ಲೈ ಮೀನ್ಸ್ ಎನಿ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿಚ್ ಅಟ್ರಾಕ್ಟ್ಸ್ ನೋಡಿ ನಿಲ್ ರೇಟ್ ಅಟ್ರಾಕ್ಟ್ ಆಗುವಂಥದ್ದು. ದೆನ್ ಎಕ್ಸೆಂಪ್ಟ್ ಇರ್ತಕ್ಕಂಥದ್ದು ಯಾವ್ದ್ರ ಪ್ರಕಾರ? CGST ಆಕ್ಟ್ ನ ಪ್ರಕಾರ ಮತ್ತೆ IGST ಆಕ್ಟ್ ನ ಪ್ರಕಾರ. CGST ಆಕ್ಟ್ ಸೆಕ್ಷನ್ 11, IGST ಆಕ್ಟ್ ಸೆಕ್ಷನ್ 6 ನ ಪ್ರಕಾರ ಎಕ್ಸೆಂಪ್ಟ್ ಇರ್ತಕ್ಕಂಥದ್ರ ಎಕ್ಸೆಂಪ್ಟ್ ಸಪ್ಲೈ.
ಅದರ ಜೊತೆಗೆ ನಾನ್ ಟ್ಯಾಕ್ಸಬಲ್ ಸಪ್ಲೈ ಏನಿದೆ ಅದನ್ನು ಸಹ ಎಕ್ಸೆಂಪ್ಟ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಝೀರೋ ರೇಟೆಡ್ ಸಪ್ಲೈ. ಝೀರೋ ರೇಟೆಡ್ ಸಪ್ಲೈ ಅಂದ್ರೆ ಏನು ನೋಡ್ತಾ ಹೋಗೋಣ. ಆಸ್ ಪರ್ ಸೆಕ್ಷನ್ 16 subsection 1 of IGST Act, zero rated supply means any of the following supplies of goods or services or both. ಸೊ ಇಲ್ಲಿ ಬಿಲೋ ಬರ್ತಕ್ಕಂಥ ಸರ್ವಿಸಸ್ ನಾವೇನಂತ ಕರಿತೀರಾ, ಝೀರೋ ರೇಟೆಡ್ ಸಪ್ಲೈ ಅಂತ ಕರಿತೀರಾ. ಯಾವುದರ ಪ್ರಕಾರ? ಸೆಕ್ಷನ್ 16 ಸಬ್ಸೆಕ್ಷನ್ 1 ಆಫ್ IGST Act. ಯಾವ್ಯಾವುದು ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್. ನೀವು ಗೂಡ್ಸ್ ನ ಅಥವಾ ಸರ್ವಿಸಸ್ ನ ಅಥವಾ ಎರಡು ಕಂಬೈನ್ ಮಾಡಿಕೊಂಡು ನೀವೇನಾದ್ರು ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಝೀರೋ ರೇಟೆಡ್ ಅಂಡರ್ ಅಲ್ಲಿ ಬರುತ್ತೆ, ಝೀರೋ ರೇಟೆಡ್ ಸಪ್ಲೈ ಅಂಡರ್ ಅಲ್ಲಿ ಬರುತ್ತೆ. ಸೆಕೆಂಡ್ ಪಾಯಿಂಟ್, ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ ಟು ದ ಸ್ಪೆಷಲ್ ಎಕನಾಮಿಕ್ ಝೋನ್ ಡೆವಲಪರ್ ಆರ್ ಸ್ಪೆಷಲ್ ಎಕನಾಮಿಕ್ ಝೋನ್ ಯೂನಿಟ್. ನೀವು ಸಪ್ಲೈ ಮಾಡ್ತಿರ್ತಕ್ಕಂಥದ್ದು ಎಲ್ಲಿಗೆ ಅಂದ್ರೆ SEZ ಗೆ ಏನಾದ್ರು ನೀವು ಕೊಡ್ತಿದ್ರೆ ಅಥವಾ SEZ ಡೆವಲಪರ್ ಗೆ ಏನಾದ್ರು ನೀವು ಸಪ್ಲೈ ಮಾಡ್ತಿದ್ರೆ ದೆನ್ ಇಟ್ ಈಸ್ ಝೀರೋ ರೇಟೆಡ್ ಸಪ್ಲೈ. ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋ ತರ ಇಲ್ಲ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲೊಂದು ಡಯಾಗ್ರಾಮ್ ಕೊಟ್ಟಿದ್ದೀನಿ. ಝೀರೋ ರೇಟೆಡ್ ಸಪ್ಲೈ ಅಂತ ಹೇಳಿದ್ರೆ ಎರಡು ಕಂಡೀಷನ್ಸ್. ಒಂದು ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು, ಇನ್ನೊಂದು SEZ ಡೆವಲಪರ್ಗೆ ಅಥವಾ SEZ ಯೂನಿಟ್ಗೆ ನೀವು ಸಪ್ಲೈ ಮಾಡ್ತಿದ್ರೆ ಅದನ್ನ ನೀವು ಝೀರೋ ರೇಟೆಡ್ ಸಪ್ಲೈ ಅಂತ ಕರಿಬೇಕಾಗತ್ತೆ. ನೆಕ್ಸ್ಟ್ ಡೆಫಿನೇಷನ್ ಈಸ್ ನಾನ್ ಟ್ಯಾಕ್ಸಬಲ್ ಸಪ್ಲೈ. ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂದ್ರೆ ನೋಡ್ತಾ ಹೋಗೋಣ. ಸೆಕ್ಷನ್ 2 ಸಬ್ಸೆಕ್ಷನ್ 78 ಆಫ್ CGST Act. ನಾನ್ ಟ್ಯಾಕ್ಸಬಲ್ ಸಪ್ಲೈ ಮೀನ್ಸ್ ಎ ಸಪ್ಲೈ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಆರ್ ಬೋತ್ which is not leviable to the tax under CGST Act or under IGST Act. CGST Act ನ ಮುಖಾಂತರ ಅಥವಾ ಅಂಡ್ IGST Act ನ ಮುಖಾಂತರ ಯಾವ ಗೂಡ್ಸ್ ಮೇಲೆ ಅಥವಾ ಯಾವ ಸಪ್ಲೈ ಮೇಲೆ ನಾವು ಟ್ಯಾಕ್ಸ್ ನ ಲೇವಿ ಮಾಡೋದಿಲ್ವೋ ಅದನ್ನ ನಾವು ನಾನ್ ಟ್ಯಾಕ್ಸಬಲ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್, ಡಿಫರೆನ್ಸಸ್ ಬಿಟ್ವೀನ್ ನಿಲ್ ರೇಟೆಡ್, ಎಕ್ಸೆಂಪ್ಟೆಡ್, ಝೀರೋ ರೇಟೆಡ್ ಅಂಡ್ ನಾನ್ GST ಸಪ್ಲೈಸ್. ಇದನ್ನ ಕಂಪ್ಯಾರಿಸನ್ ಮಾಡೋದಕ್ಕೋಸ್ಕರ ಒಂದು ಟೇಬಲ್ ಕೊಟ್ಟಿದ್ದೀನಿ ನೋಡಿ. ಝೀರೋ ರೇಟೆಡ್ ಸಪ್ಲೈ ಅಂದ್ರೆ ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದು ಅಥವಾ SEZ ಗೆ ಸಪ್ಲೈ ಮಾಡಿರ್ತಕ್ಕಂಥದ್ದು. ಝೀರೋ ರೇಟೆಡ್ ಅಂದ್ರೆ ಎಕ್ಸ್ಪೋರ್ಟ್ ಮಾಡಿರ್ಬೇಕು ಅಥವಾ SEZ ಯೂನಿಟ್ಸ್ ಗೆ ಅಥವಾ SEZ ಡೆವಲಪರ್ಸ್ ಗೆ ನೀವು ಸಪ್ಲೈ ಮಾಡಿದ್ರೆ ಝೀರೋ ರೇಟೆಡ್ ಆಗಿರುತ್ತೆ. ನಿಲ್ ರೇಟ್ ಅಂತ ಹೇಳಿದ್ರೆ ಸಪ್ಲೈಸ್ ದಟ್ ಹ್ಯಾವ್ ಡಿಕ್ಲೇರ್ಡ್ ರೇಟ್ ಆಫ್ 0% GST. ಸೊ 0% GST ಅಂತ ಡಿಕ್ಲೇರ್ ಮಾಡಿಬಿಟ್ಟಿರ್ತಕ್ಕಂಥ ನಿಲ್ ರೇಟ್ ಅಂತ ಕರಿತೀವಿ. Exempt supplies are taxable but not attract the GST and for which ITC cannot be claimed. Supplies are not attracting the GST ನ ಅಟ್ರಾಕ್ಟ್ ಮಾಡ್ತಿರೋದಿಲ್ಲ, ಆ ತರದನ್ನ ನಾವೆಂತ ಕರಿತೀವಿ, ಎಕ್ಸೆಂಪ್ಟ್ ಅಂತ ಕರಿತೀವಿ. ಅಂಡ್ ITC ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನ ನಾವು ಇದರ ಮೇಲೆ ಕ್ಲೈಮ್ ಮಾಡ್ಕೊಳಕ್ ಆಗೋದಿಲ್ಲ. ದೆನ್ ಎಕ್ಸಾಂಪಲ್ಸ್ ಏನಿದೆ, ಫ್ರೆಶ್ ಮಿಲ್ಕ್, ಫ್ರೆಶ್ ಫ್ರೂಟ್ಸ್, ಕರ್ಡ್ ಅಂಡ್ ಬ್ರೆಡ್, ಇವೆಲ್ಲನೂ ಸಹ ಎಕ್ಸೆಂಪ್ಟ್ ಸಪ್ಲೈಗೆ ಎಕ್ಸಾಂಪಲ್ಸ್ ಆಗಿರುತ್ತೆ. ದೆನ್ ನಾನ್ GST, ದೀಸ್ ಸಪ್ಲೈಸ್ ಡು ನಾಟ್ ಕಮ್ ಅಂಡರ್ ದ ಪರ್ವ್ಯೂ ಆಫ್ GST ಲಾ. GST ಲಾನ ಅಂಡರ್ ಅಲ್ಲಿ ಬರೋದೇ ಇಲ್ಲ, ಅದನ್ನ ನಾವೆಂತ ಕರಿತೀವಿ, ನಾನ್ GST. ಎಕ್ಸಾಂಪಲ್ ಯಾವುದು? ಆಲ್ಕೋಹಾಲಿಕ್ ಕನ್ಸಂಪ್ಷನ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್ ಮಾಡಿರ್ತಕ್ಕಂಥ ಆಲ್ಕೋಹಾಲಿಕ್ ಪ್ರಾಡಕ್ಟ್ಸ್ ನಾವಿಲ್ಲಿ ನಾನ್ GST ಗೂಡ್ಸ್ ಅಂತ ಕರಿತೀವಿ ಅಥವಾ ಸಪ್ಲೈ ಅಂತ ಕರಿತೀವಿ. ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನಾವೆಂತ ಕರಿತೀವಿ, ನಾನ್ GST ಸಪ್ಲೈ ಅಂತ ಕರಿತೀವಿ. ಸೊ ಎಕ್ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಅಥವಾ SEZ ಡೆವಲಪರ್ಸ್ ಕೊಡ್ತಿದ್ರೆ ನೀವೇನಂತ ಕರಿತೀರಾ, ಝೀರೋ ರೇಟೆಡ್. ಅದೇ ಪ್ರಾಡಕ್ಟ್ ನ ಬೇರೆಯವ್ರಿಗೆ ಸೇಲ್ ಮಾಡಿದ್ರೆ ವಿತ್ ಇನ್ ದ ಸ್ಟೇಟ್ ವಿತ್ ಇನ್ ದ ಕಂಟ್ರಿ ಸೇಲ್ ಮಾಡಿದ್ರೆ ಟ್ಯಾಕ್ಸಬಿಲಿಟಿ ಆಗುತ್ತೆ. ಬಟ್ ಎಕ್ಸ್ಪೋರ್ಟ್ ಮಾಡ್ತಿದ್ರೆ ನೀವೇನಂತ ಕರಿತೀರಾ, ಝೀರೋ ರೇಟೆಡ್ ಅಂತ ಕರಿತೀರಾ. ನಿಲ್ ರೇಟೆಡ್ ಅಂತ ಕೇಳಿದ್ರೆ ನೀವೆಲ್ಲಾದ್ರೂ ಸಪ್ಲೈ ಮಾಡಿ ಅದಕ್ಕೆ ಟ್ಯಾಕ್ಸ್ ರೇಟ್ ಇರೋದಿಲ್ಲ. ದೆನ್ ಎಕ್ಸೆಂಪ್ಟ್ ಸಪ್ಲೈ ಅಂತ ಹೇಳಿದ್ರೆ ಅಟ್ರಾಕ್ಟ್ ಮಾಡೋದು, GST Act ನ ಮುಖಾಂತರ ರೇಟೇ ಅಟ್ರಾಕ್ಟ್ ಆಗೋದಿಲ್ಲ, ಅದನ್ನ ನೀವೆಂತ ಕರಿತೀರಾ, ಸೊ ಎಕ್ಸೆಂಪ್ಟ್ ಸಪ್ಲೈ. ನಾನ್ GST ಅಂದ್ರೆ GST ಅಂಡರ್ ಬರದೇ ಇರತಕ್ಕಂಥ ಪ್ರಾಡಕ್ಟ್ಸ್. ಸೊ ಇಟ್ ಇಸ್ ಎ ಕಂಪ್ಯಾರಿಸನ್ ಬಿಟ್ವೀನ್ ದ ನಿಲ್ ರೇಟೆಡ್, ಎಕ್ಸೆಂಪ್ಟೆಡ್, ಝೀರೋ ರೇಟೆಡ್ ಅಂಡ್ ನಾನ್ GST supplies. Next definition is outward supply. Section 2 subsection 83 of CGST Act, outward supply in relation to a taxable person. So outward supply ಅನ್ನೋದು taxable person ಜೊತೆಗೆ ರಿಲೇಷನ್ಸ್ ಇರುತ್ತೆ, which means supply of goods or services or both. ಇಲ್ಲಿ ಸಪ್ಲೈ ಅನ್ನೋದು ಮಾಡ್ತಿದ್ದಾರೆ, ಗೂಡ್ಸ್ ಆದ್ರೂ ಆಗಿರ್ಬೋದು ಅಥವಾ ಸರ್ವಿಸಸ್ ಆದ್ರೂ ಆಗಿರ್ಬೋದು, ಇದು ಎರಡು ಮಿಕ್ಸ್ ಅಪ್ ಆಗಿರ್ಬೋದು. ವೆದರ್ ಬೈ ಸೇಲ್ ಮಾಡೋದ್ರ ಮುಖಾಂತರ, ಟ್ರಾನ್ಸ್ಫರ್ ಮಾಡೋದ್ರ ಮುಖಾಂತರ
ಬಾರ್ಟರ್ ಸಿಸ್ಟಮ್ ನ ಫಾಲೋ ಆಗೋದ್ರ ಮುಖಾಂತರ, ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ಲೈಸೆನ್ಸ್ ನ ಮುಖಾಂತರ, ರೆಂಟಲ್, ಲೀಸ್ ಆರ್ ಡಿಸ್ಪೋಸಬಲ್ ಆರ್ ಎನಿ ಅದರ್ ಮೋಡ್ ನ ಮುಖಾಂತರ, ಮೇಡ್ ಆರ್ agreed to be made such person in the course of furtherance of the business ನ ಮಾಡೋದಕ್ಕೋಸ್ಕರ ಸಪ್ಲೈ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ದಟ್ ಈಸ್ ಕಮ್ಸ್ ಅಂಡರ್ ಔಟ್ವರ್ಡ್ ಸಪ್ಲೈ. ಬಟ್ ಅಲ್ಲಿ ಕಂಡೀಷನ್ಸ್ ಏನು ಅಂದ್ರೆ ಅದು ಸೇಲ್ ಮುಖಾಂತರ ಆದ್ರೂ ಇರಬಹುದು, ಟ್ರಾನ್ಸ್ಫರ್ ಮುಖಾಂತರ ಇರಬಹುದು, ಬಾರ್ಟರ್ ಸಿಸ್ಟಮ್ ಮುಖಾಂತರ, ಎಕ್ಸ್ಚೇಂಜ್, ಲೈಸೆನ್ಸ್, ರೆಂಟಲ್, ಲೀಸ್ ಆರ್ ಡಿಸ್ಪೋಸಬಲ್ ಆರ್ ಎನಿ ಅದರ್ ಮೋಡ್. ಯಾವ್ದಾದ್ರು ಮೋಡ್ ಅಲ್ಲಿ ನೀವು ಡಿಸ್ಪೋಸ್ ಮಾಡಿದಿರ ಅಂದ್ರೆ, ಡಿಸ್ಪೋಸ್ ಮಾಡೋದನ್ನ ನಾವು ನಮ್ಮ ಕಡೆಯಿಂದ ಹೋಗ್ತಿರ್ಬೇಕು ಪ್ರಾಡಕ್ಟ್ ಸಪ್ಲೈ ಅನ್ನೋದು, ಅದನ್ನ ನಾವೇನಂತ ಕರಿತೀವಿ, ಔಟ್ವರ್ಡ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಇನ್ವರ್ಡ್ ಸಪ್ಲೈ. Section 2 subsection 67 of CGST Act, inward supply in relation to a person shall mean receipt of goods or services or both, whether by purchase or acquisition or any other means. ನೋಡಿರಿ, ಗೂಡ್ಸ್ ನ ರಿಸೀವ್ ಮಾಡ್ತಿರೋದಿರ್ಬೋದು ಅಥವಾ ಸರ್ವಿಸಸ್ ನ ರಿಸೀವ್ ಮಾಡ್ತಿರ್ಬೋದು ಅಥವಾ ಎರಡನ್ನೂ ರಿಸೀವ್ ಮಾಡ್ತಿರ್ಬೋದು. ಯಾವ್ದ್ರ ಮುಖಾಂತರ ಅಂದ್ರೆ ಬೈ ಪರ್ಚೇಸ್ ಆರ್ ಅಕ್ವಿಸಿಷನ್ ಆರ್ ಎನಿ ಅದರ್ ಮೋಡ್, ವಿತ್ ಆರ್ ವಿತೌಟ್ ಕನ್ಸಿಡರೇಷನ್. ಕನ್ಸಿಡರೇಷನ್ ಕೊಟ್ಟಿರ್ಬೋದು ಅಥವಾ ಕನ್ಸಿಡರೇಷನ್ ಕೊಡದಿರ ನಾವು ಅಕ್ವೈರ್ ಮಾಡಿದೀವಿ ಅಂದ್ರೆ ಅದನ್ನ ನಾವು ಇನ್ವರ್ಡ್ ಸಪ್ಲೈ ಅಂತ ಕರಿತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಡಯಾಗ್ರಾಮ್ ಇದೆ ನೋಡಿ. ಇನ್ವರ್ಡ್ ಸಪ್ಲೈ ಅಂತ ಹೇಳಿದ್ರೆ ಗೂಡ್ಸ್ ನ ರಿಸೀವ್ ಮಾಡ್ತಿರ್ಬೇಕು ಅಥವಾ ಸರ್ವಿಸಸ್ ನ ರಿಸೀವ್ ಮಾಡಬೇಕು. ಯಾವ್ದ್ರ ಮುಖಾಂತರ? ಬೈ ಪರ್ಚೇಸಿಂಗ್, ಅಕ್ವಿಸಿಷನ್ ನ ಮುಖಾಂತರ ಆರ್ ಎನಿ ಅದರ್ ಮೀನ್ಸ್. ಯಾವ್ದ್ರ ಪ್ರಕಾರ ಆದ್ರೆ ನಾವು ಗೂಡ್ಸ್ ನ ಅಕ್ವೈರ್ ಮಾಡಬೇಕು. ಅದು ಕನ್ಸಿಡರೇಷನ್ ಕೊಟ್ಟು ರಿಸೀವ್ ಮಾಡಬಹುದು ಅಥವಾ ಕನ್ಸಿಡರೇಷನ್ ಕೊಡದಿರನು ಸಹ ಅಕ್ವೈರ್ ಮಾಡಿರ್ಬೋದು. ಅದನ್ನ ನಾವು ಕರಿತೀವಿ ಇನ್ವರ್ಡ್ ಸಪ್ಲೈ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್ ಈಸ್ ಸಪ್ಲೈಯರ್. Section 2 subsection 105 of CGST Act, supplier means in relation to any other goods or services or both, shall mean the person supplying the said goods or services or both, shall include an agent acting as such on behalf of such supplier in relation to the goods or services or both supplied. ಇಲ್ಲಿ ಸಪ್ಲೈಯರ್ ಅಂತ ಹೇಳಿದ್ರೆ ಒಬ್ಬ ಪರ್ಸನ್ ಏನ್ ಮಾಡ್ತಿದ್ದಾನೆ, ಸಪ್ಲೈಯಿಂಗ್ ಆಫ್ ಸೆಟ್ ಗೂಡ್ಸ್, ಯಾವ ಗೂಡ್ಸ್ ಕೇಳಿದಾರೋ ಆ ಗೂಡ್ಸ್ ನ ಕಳಿಸ್ಕೊಡ್ತಕ್ಕಂಥವನು. ಓಕೆನಾ? ಅಂಡ್ ಶೆಲ್ ಹಿ ಮೇ ಆಕ್ಟ್ ಆಸ್ ಎ ಏಜೆಂಟ್. ಆ ಪರ್ಸನ್ ಆಸ್ ಎ ಏಜೆಂಟ್ ಆಗಾದ್ರೂ ವರ್ಕ್ ಮಾಡಿರ್ಬೋದು. ಇಂಥವ್ರನ್ನ ನಾವೆಂತ ಕರಿತೀವಿ? ಇಲ್ಲಿ ಸಪ್ಲೈಯರ್ ಅಂತ ಕರಿತೀವಿ. ಇಲ್ಲಿಗೆ ಇವತ್ತಿನ ಕ್ಲಾಸ್ ಎಂಡ್ ಮಾಡೋಣ. ಇಫ್ ಯು ಆರ್ ಹ್ಯಾವಿಂಗ್ ಎನಿ ಕ್ವೈರೀಸ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.